ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ಸಿ ಎಂ ಸುಭಾಸ್ ಬಾಬು, ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ನಮ್ಮ ಅನ್ಬು ಉದಯಂ ಕಚ್ಚಿ ಬಗ್ಗೆ ನಾನು ನಿಮಗೆ ಹೇಳಬೇಕಾದರೆ, ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಅನ್ಬು ಉದಯಂ ಕಚ್ಚಿಯ ಸದಸ್ಯರಾಗಿರುವ ಜನರು ಸಮಾಜದಲ್ಲಿ ಶ್ರೀಮಂತರು ಅಥವಾ ಪ್ರಭಾವಶಾಲಿಗಳಲ್ಲ. ಅವರು ಪ್ರಸಿದ್ಧರೂ ಅಲ್ಲ. ಅವರು ನಾವು ದೈನಂದಿನ ಜೀವನದಲ್ಲಿ ನೋಡುವ ಸಾಮಾನ್ಯ ಜನರು. ಅವರು ತಮ್ಮ ದೈನಂದಿನ ಖರ್ಚುಗಳನ್ನು ಮಾತ್ರ ನಿರ್ವಹಿಸಬಹುದಾದ ಮತ್ತು ಭವಿಷ್ಯದಲ್ಲಿ ತಮ್ಮ ಮುಂದಿನದನ್ನು ಭದ್ರಪಡಿಸಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಅವರು ಆ ದಿನ ಕೆಲಸ ಮಾಡಿದರೆ ಮಾತ್ರ. ನಾನು ಅವರಿಗೆ ಸಹಾಯ ಮಾಡಲು ಮುಂದಾದಾಗಲೂ, ಅವರ ಪ್ರಸ್ತುತ ಪರಿಸ್ಥಿತಿಗಳನ್ನು ಗಮನಿಸಿದರೆ, ಅವರು ತುಂಬಾ ಪ್ರಬುದ್ಧರಾಗಿದ್ದಾರೆ. ಅವರು, ನಮಗೆ ಈಗ ನಿಮ್ಮ ಸಹಾಯ ಅಗತ್ಯವಿಲ್ಲ. ಸರ್ಕಾರವಾಗಿ ಬಂದು ಎಲ್ಲರಿಗೂ ಅದನ್ನು ಮಾಡಿ. ಅದು ನಮಗೆ ಸಾಕು ಎಂದು ಹೇಳಬಹುದು. ಅನ್ಬು ಉದಯಂ ಕಚ್ಚಿಯ ನಾಯಕನಾಗಿ ನನಗೆ ಒಂದು ಕ್ಷಣ ನನ್ನ ಬೆನ್ನುಮೂಳೆಯಲ್ಲಿ ನಡುಕ ಬಂದಿತು. ರಾಜಕೀಯದಲ್ಲಿರುವ ಸದಸ್ಯರನ್ನು ಅರ್ಥಮಾಡಿಕೊಳ್ಳುವುದರಿಂದ ನಾನು ಅವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಇದಲ್ಲದೆ ಅವರು ನನಗೆ ಪರಿಚಿತರೂ ಅಲ್ಲ. ನಾವು ಪ್ರಧಾನ ಕಾರ್ಯದರ್ಶಿಯೊಂದಿಗೆ ಸದಸ್ಯರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ, ಅನ್ಬು ಉದಯಂ ಕಚ್ಚಿಯ ತತ್ವದ ಆಧಾರದ ಮೇಲೆ ನಾವು ನಮ್ಮ ಆರಂಭಿಕ ಸದಸ್ಯತ್ವ ಅಭಿಯಾನವನ್ನು ನಡೆಸಿದ್ದೇವೆ. ಅದು ಅನ್ಬು ಉದಯಂ ಕಚ್ಚಿಯ ನೀತಿಗಳನ್ನು ಸ್ವೀಕರಿಸುವವರು ಮಾತ್ರ. ಅವರು ನನಗೆ ಪರಿಚಯವಿಲ್ಲದ ಅಪರಿಚಿತ ವ್ಯಕ್ತಿಗಳಾಗಿದ್ದರೂ ಸಹ ಸದಸ್ಯರಾಗಿರಬೇಕು. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷನಾಗಿ ನಾನು ಸದಸ್ಯರಿಂದ ಪಕ್ಷಕ್ಕಾಗಿ ಏನನ್ನೂ ಪಡೆದಿಲ್ಲ. ಪಕ್ಷದ ಕಡೆಯಿಂದ ನಾನು ಅವರಿಗೆ ಏನನ್ನೂ ಮಾಡಿಲ್ಲ. ನಾನು ನಮ್ಮ ಅನ್ಬು ಉದಯಂ ಕಚ್ಚಿ ರಾಜಕೀಯವನ್ನು ಮೂಲತಃ ದೇಶಕ್ಕೆ ಸಾಮಾನ್ಯ ರಾಜಕೀಯ ವ್ಯವಸ್ಥೆ ಇರಬೇಕು ಎಂಬ ತತ್ವದ ಮೇಲೆ ನಡೆಸುತ್ತಿದ್ದೇನೆ. ಅದೇ ರೀತಿ ಅನ್ಬು ಉದಯಂ ಅದರ ರಾಜಕೀಯ ತತ್ವಗಳ ಆಧಾರದ ಮೇಲೆ ಇಡೀ ದೇಶದಲ್ಲಿ ಜನರನ್ನು ತಲುಪಬೇಕೆಂದು ನಾನು ಬಯಸಿದ್ದೆ. ಆದರೆ ನಾವು ಅದಕ್ಕೆ ಹಣವನ್ನು ಹೇಗೆ ಖರ್ಚು ಮಾಡಬಹುದು? ಹಾಗಿದ್ದಲ್ಲಿ ನಾವು ಮಾಧ್ಯಮ ಮಾಲೀಕರಿಗೆ, ಪತ್ರಿಕೆಗಳು, ದೂರದರ್ಶನ ಚಾನೆಲ್ಗಳು ಮತ್ತು ರೇಡಿಯೋ ಚಾನೆಲ್ಗಳ ಜರ್ನಲ್ಗಳು, ಪತ್ರಕರ್ತರು, ವಿಡಿಯೋಗ್ರಾಫರ್ಗಳು, ಛಾಯಾಗ್ರಾಹಕರು, ವರದಿಗಾರರು ಮತ್ತು ಮಾಧ್ಯಮ ಸಿಬ್ಬಂದಿ ಮತ್ತು ಅವರ ಚಾನೆಲ್ ಕಂಪನಿಗಳಿಗೆ ಆರ್ಥಿಕವಾಗಿ ಯಾವುದೇ ಬೆಂಬಲವನ್ನು ನೀಡಿಲ್ಲ. ಬಹುಶಃ ಅದಕ್ಕಾಗಿಯೇ ಮಾಧ್ಯಮಗಳು ನಿಯತಕಾಲಿಕೆಗಳು ಮತ್ತು ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಲು ಮತ್ತು ದೂರದರ್ಶನ ಮತ್ತು ರೇಡಿಯೋ ಚಾನೆಲ್ಗಳಲ್ಲಿ ತಮ್ಮ ಓದುಗರು, ವೀಕ್ಷಕರು ಮತ್ತು ಚಂದಾದಾರರಿಗೆ ನಮ್ಮ ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಮತ್ತು ಚುನಾವಣೆಗಳ ಬಗ್ಗೆ ಯಾವುದೇ ಸುದ್ದಿಗಳನ್ನು ಸಂಪೂರ್ಣವಾಗಿ ಪ್ರಸಾರ ಮಾಡಲು ಭಾರತ ಗಣರಾಜ್ಯದ ಪ್ರಜಾಪ್ರಭುತ್ವ ರಾಷ್ಟ್ರದ ಜನರು ಎಂದು ನಾಗರಿಕರಿಗೆ ವರದಿ ಮಾಡಲಿಲ್ಲವೇ ಎಂದು ನನಗೆ ತಿಳಿದಿಲ್ಲ. ಈಗಲೂ ಈ 21ನೇ ಶತಮಾನದಲ್ಲಿ ಭಾರತದಲ್ಲಿ ನಮ್ಮ ರಾಜಕೀಯ ಸಿದ್ಧಾಂತದ ಗುರುತಾದ ಅನ್ಬು ಉದಯಂ ಆಧಾರದ ಮೇಲೆ ನಾವು ದೇಶದ ಜನರಿಗೆ ನಮ್ಮನ್ನು ಅಥವಾ ನಮ್ಮ ಪಕ್ಷವನ್ನು ಜಾಹೀರಾತು ಮಾಡಲು ಯಾವುದೇ ಮಹತ್ವದ ಆರ್ಥಿಕ ಹಣಕಾಸು ಹೂಡಿಕೆಯನ್ನು ಮಾಡಿಲ್ಲ. ತಮ್ಮ ಯಾವುದೇ ಸ್ವಗುಣಲಕ್ಷಣಗಳ ಗುರುತನ್ನು ಮರೆಮಾಡಲು ಮತ್ತು ಹುಡುಕಲು ಬಯಸುವವರು, ರಾಜಕೀಯದಲ್ಲಿ ಅಲ್ಪಾವಧಿಯ ಲಾಭಗಳನ್ನು ನೋಡಲು ಬಯಸುವ ವ್ಯಕ್ತಿಗಳು, ಒಬ್ಬರು ತಮ್ಮನ್ನು ತಾವು ಜಾಹೀರಾತು ಮಾಡಿಕೊಳ್ಳಬೇಕಾದರೆ ನಾವು ಹಾಗೆ ಇಲ್ಲದ ಕಾರಣ, ನಾವು ರಾಜಕೀಯದಂತಹ ಸೇವಾ ಮನೋಭಾವದೊಂದಿಗೆ ಪ್ರಜಾಪ್ರಭುತ್ವ ಕರ್ತವ್ಯವನ್ನು ನಿರ್ವಹಿಸಿದಾಗ ನಾವು ಸಂಪೂರ್ಣವಾಗಿ ಅಗತ್ಯವಾದ ಖರ್ಚುಗಳನ್ನು ಮಾತ್ರ ಮಾಡುತ್ತೇವೆ. ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಏನು ಬೇಕು, ಯಾವುದು ಅಗತ್ಯ ಮತ್ತು ಯಾವುದು ಕಡ್ಡಾಯ ಎಂದು ಪರಿಗಣಿಸಿ.
ನಾನು ನನ್ನ ರಾಜಕೀಯ ಕೆಲಸವನ್ನು ಪೂರ್ಣ ಸಮಯದ ಕೆಲಸವಾಗಿ ಮಾಡುತ್ತಿದ್ದೇನೆ. ಅನ್ಬು ಉದಯಂ ಕಚ್ಚಿಗೆ. ನಾನು ರಾಜಕೀಯ ನಡೆಸುವಾಗ ಮತ್ತು ದೇಶದಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವಾಗ ನನಗೆ ಸಂಭವಿಸಿದ ಯಾವುದೂ ಸ್ವಾಭಾವಿಕವಲ್ಲ. ಆದ್ದರಿಂದ ನನ್ನ ಜೀವನ ವ್ಯರ್ಥವಾಗುತ್ತಿದೆ. ಇದರಿಂದಾಗಿ ನನಗೆ ಉಳಿದಿರುವುದು ಆರ್ಥಿಕ ನಷ್ಟ ಮಾತ್ರ ಎಂಬ ಭಾವನೆ ಇದ್ದರು. ಭಾರತದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದ ಚೌಕಟ್ಟಿನಿಂದ ಭಾರತೀಯ ಒಕ್ಕೂಟ ಸಂಸತ್ತು ಮತ್ತು ತಮಿಳಗ ರಾಜ್ಯ ಶಾಸಕಾಂಗ ಸಭೆಯ ಸದಸ್ಯರಾಗಿರುವ ಈ ಆಡಳಿತ ಪಕ್ಷಗಳಿಂದ ನಮ್ಮ ಸಹವರ್ತಿ ನಾಗರಿಕರಿಂದ ಪ್ರತಿನಿಧಿಗಳಾಗಿ ಆಯ್ಕೆಯಾದವರು. ಭಾರತದ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಅನ್ಬು ಉದಯಂ ಕಚ್ಚಿಯನ್ನು ಈ ಹಂತದಲ್ಲಿ ಅನ್ಬು ಉದಯಂ ಕಚ್ಚಿ ಸೆಂಬುಟ್ಸೆಯಿಂ ಸುಭಾಷ್ ಬಾಬು ಅವರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಅನುಮತಿಸದ ಕಾರಣ, ಈ ರಾಜಕೀಯ ಮತ್ತು ಚುನಾವಣೆಯಲ್ಲಿ ನಮ್ಮ ಹಣ, ಸಮಯ, ಕೆಲಸ ಮತ್ತು ಜೀವನವನ್ನು ಮತ್ತಷ್ಟು ವ್ಯರ್ಥ ಮಾಡಲು ನಾನು ಬಯಸುವುದಿಲ್ಲ. ಇದಲ್ಲದೆ ಆಡಳಿತ ಪಕ್ಷಗಳು ನಮ್ಮ ರಾಜಕೀಯ ಗುರುತಾದ ಅನ್ಬು ಉದಯಂ ಮೂಲಕ ರಾಜಕೀಯದಲ್ಲಿ ಕಳೆದುಕೊಳ್ಳಲು ನಮಗೆ ಏನೂ ಉಳಿದಿಲ್ಲ. ಭಾರತ ಚುನಾವಣಾ ಆಯೋಗವು ಅನ್ಬು ಉದಯಂ ಕಚ್ಚಿಯನ್ನು ರಾಜಕೀಯ ಪಕ್ಷವಾಗಿ ನೋಂದಾಯಿಸಿರುವುದರಿಂದ, ಪಕ್ಷದ ಸ್ಥಾನಮಾನವನ್ನು ತೊರೆದು ನನ್ನ ವೈಯಕ್ತಿಕ ದೈನಂದಿನ ಜೀವನವನ್ನು ಅದರ ಶಾಂತಿಯುತ ವಾತಾವರಣದಿಂದ ಮುಂದುವರಿಸಲು ನಾನು ನಿರ್ಧರಿಸಿದ್ದೇನೆ. ನಾನು ಅದನ್ನು ತಕ್ಷಣ ಹೇಗೆ ಮಾಡಬಹುದು? ಏಕೆಂದರೆ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ 25 ವರ್ಷಗಳಿಗೂ ಹೆಚ್ಚು ಕಾಲ ನಾಗರಿಕನಾಗಿ, ಮತದಾರನಾಗಿ ಚುನಾವಣಾ ಸಮೀಕ್ಷೆಯಲ್ಲಿ ಭಾಗವಹಿಸಿ, ಅನ್ಬು ಉದಯಂ ಮಕ್ಕಳ್ ವೇಟ್ಪಾಲರ್ ಅವರ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ, ಅನ್ಬು ಉದಯಂ ಕಚ್ಚಿ ಅವರ ಪರವಾಗಿ ಮತ್ತು ಭಾರತ ಚುನಾವಣಾ ಆಯೋಗವು ನೋಂದಾಯಿಸಿರುವ ರಾಜಕೀಯ ಪಕ್ಷದಲ್ಲಿ ಅನ್ಬು ಉದಯಂ ಕಚ್ಚಿಯ ಸ್ಥಾಪಕ ಮತ್ತು ಅಧ್ಯಕ್ಷರಾಗಿ ಪಕ್ಷವನ್ನು ನಡೆಸಿದ ನಂತರ ನಾನು ರಾಜಕೀಯದಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದರೂ ಸಹ, ಈ ಅವಕಾಶಕ್ಕಾಗಿ ನಾನು ಇಲ್ಲಿಯವರೆಗೆ ಕಾಯುತ್ತಿದ್ದೇನೆ. ಏಕೆಂದರೆ ಪಕ್ಷದ ಮಟ್ಟದಿಂದ ರಾಜಕೀಯವನ್ನು ತೊರೆಯುವ ಮೊದಲು ಯಾರಿಗಾದರೂ ತಿಳಿಸಬೇಕು ಎಂದು ನಾನು ಭಾವಿಸಿದೆ. ಇದನ್ನು ಯಾರಿಗಾದರೂ ಹೇಳುವ ಬದಲು, ಆ ಸರಿಯಾದ ಸ್ಥಳಕ್ಕಾಗಿ ಏನನ್ನಾದರೂ ತಿಳಿಸಿದಾಗ ಮಾತ್ರ ಅರ್ಥಪೂರ್ಣವಾಗಿರುತ್ತದೆ ಮತ್ತು ಈಗ, ಈ ಚುನಾವಣಾ ಆಯೋಗವು ಆ ಸರಿಯಾದ ಸ್ಥಳ ಎಂದು ನಾನು ಭಾವಿಸುತ್ತೇನೆ. ಅದಾದ ನಂತರ 2016ರ ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮುನ್ನ, ನಾವು ಏಪ್ರಿಲ್ 10, 2016ರಂದು ಮೈಲಾಪುರ ಕಾರ್ಪಗಂ ಅಂತರರಾಷ್ಟ್ರೀಯ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅನ್ಬು ಉದಯಂ ಕಚ್ಚಿ ಪಕ್ಷದ ರಾಜಕೀಯ ನೀತಿ ಪ್ರಚಾರ ಗೀತೆಗಳ 8 ಸಿಡಿ, ಪಕ್ಷದ ನಾಯಕರ ಚುನಾವಣಾ ಪ್ರಚಾರ ಭಾಷಣಗಳ ಸಂಗ್ರಹ ಮತ್ತು ಪಕ್ಷದ ಸ್ಥಾನಗಳ ಕುರಿತು ಭಾಷಣವನ್ನು ಬಿಡುಗಡೆ ಮಾಡಿದ್ದೇವೆ. ನಂತರ ಪ್ರತಿ ಅವಧಿಯಲ್ಲೂ ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಚಟುವಟಿಕೆಗಳ ಸುದ್ದಿಗಳನ್ನು ಜನರ ಕಲ್ಯಾಣ ಮತ್ತು ಭದ್ರತೆ ಮತ್ತು ರಾಷ್ಟ್ರದ ಕಲ್ಯಾಣ ಮತ್ತು ಭದ್ರತೆಯ ಬಗ್ಗೆ ಮಾಧ್ಯಮಗಳು ನಿರಂತರವಾಗಿ ತಮ್ಮ ವೀಕ್ಷಕರು, ಓದುಗರು, ಚಂದಾದಾರರಿಗೆ ಪ್ರಕಟಿಸದೆ ಮುಚ್ಚಿಡುತ್ತಿವೆ. ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಚಟುವಟಿಕೆಗಳು ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ನಾಗರಿಕರಿಗೆ ಚುನಾವಣಾ ಪ್ರಚಾರದ ಕೊಡುಗೆಯ ಸುದ್ದಿಗಳು ಮತ್ತು ಮಾಧ್ಯಮಗಳು, ಪತ್ರಿಕೆಗಳು, ದೂರದರ್ಶನ ವಾಹಿನಿಗಳು ಮತ್ತು ರೇಡಿಯೋ ವಾಹಿನಿಗಳು ಪ್ರಜಾಪ್ರಭುತ್ವ ನಾಗರಿಕರ ರಾಜಕೀಯ ಹಕ್ಕುಗಳಿಗೆ ಪ್ರತಿಕೂಲವಾದ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಪ್ರಕಟಿಸಲು ಮತ್ತು ಪ್ರಸಾರ ಮಾಡಲು ಅಳವಡಿಸಿಕೊಂಡಿವೆ. ಭಾರತ ಸ್ವಾತಂತ್ರ್ಯದ ನಂತರ ಆಗಸ್ಟ್ 15, 1947 ಮತ್ತು ಭಾರತ ಗಣರಾಜ್ಯದ ನಂತರ ಜನವರಿ 26, 1950ರಂದು ಮತ್ತು ಬೇಡಿಕೆ ನಿರ್ಣಯ ಪ್ರತಿಭಟನೆಯನ್ನು ಅನ್ಬು ಉದಯಂ ಕಚ್ಚಿ ಮಾರ್ಚ್ 16, 2015ರಂದು ಕಂಬಂ ವಿ.ಒ.ಸಿ ಮೈದಾನದಲ್ಲಿ ಹೊರಡಿಸಿದೆ ಮತ್ತು ಅಲ್ಲಿ ಹೊರಡಿಸಲಾದ
ಅನ್ಬು ಉದಯಂ ಡೆಮಾಕ್ರೆಟಿಕ್ ಮೀಡಿಯಾ ಪಾಲಿಸಿ 83 ಆಧರಿಸಿದ ನಿರ್ಣಯಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ವಿನಂತಿಸಲಾಗಿದೆ. ಕೇಂದ್ರ ಆಡಳಿತ ಪಕ್ಷದ ಸರ್ಕಾರವು, ತಮಿಳಗ ರಾಜ್ಯ ಆಡಳಿತ ಪಕ್ಷದ ಸರ್ಕಾರವು ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಗಣರಾಜ್ಯದ ನಾಗರಿಕರ ಮೂಲಭೂತ ರಾಜಕೀಯ ಹಕ್ಕುಗಳನ್ನು 1950ರ ಭಾರತದ ಸಂವಿಧಾನದಂತೆ ಆಚರಣೆಯಲ್ಲಿ ಜಾರಿಗೆ ತರಲಾಗಿದೆಯೇ ಎಂಬುದನ್ನು ಮೇಲ್ವಿಚಾರಣೆ ಮಾಡಬೇಕು ಮತ್ತು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯಂತೆ ಭಾರತದ ನಾಗರಿಕರ ಪ್ರಜಾಪ್ರಭುತ್ವ ರಾಜಕೀಯ ಹಕ್ಕುಗಳ ರಕ್ಷಣೆಯನ್ನು ಮರು ಖಾತರಿಪಡಿಸಬೇಕು ಮತ್ತು ಅನ್ಬು ಉದಯಂ ಕಚ್ಚಿ ಅವರ ಈ ಪ್ರತಿಭಟನಾ ಭಾಷಣದ ಮೂಲಕ ಅದನ್ನು ಕಾರ್ಯಗತಗೊಳಿಸಬೇಕು. ಮಾರ್ಚ್ 16, 2015 ನಡೆದ ಈ ಬೇಡಿಕೆ ನಿರ್ಣಯ ಪ್ರತಿಭಟನೆಯ ಸಂಪೂರ್ಣ ಘಟನೆಗಳನ್ನು ತಮಿಳುನಾಡಿನ ಥೇಣಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ನೇತೃತ್ವದಲ್ಲಿ ಗುಪ್ತಚರ ವಿಭಾಗವು ವಿಡಿಯೋ ರೆಕಾರ್ಡ್ ಮಾಡಿದೆ. ಅನ್ಬು ಉದಯಂ ಕಚ್ಚಿಯ 4ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಾಧನೆ ಪ್ರಸ್ತುತಿ ಸಮ್ಮೇಳನ ಸಾರ್ವಜನಿಕ ಸಭೆ ಸೆಪ್ಟೆಂಬರ್ 19, 2016 ನಡೆಯಿತು ಮತ್ತು 7ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಾಧನೆ ಪ್ರಸ್ತುತಿ ಸಾರ್ವಜನಿಕ ಸಭೆ ಫೆಬ್ರವರಿ 15, 2019 ಅನ್ಬು ಉದಯಂ ಕಚ್ಚಿಯ ರಾಜ್ಯ ಪ್ರಧಾನ ಕಚೇರಿ ಇರುವ ಗುಡಲೂರಿನ ಹಳೆಯ ಬಸ್ ನಿಲ್ದಾಣದ ಬಳಿಯ ಅನ್ಬು ಉದಯಂ ಮೈದಾನದಲ್ಲಿ ನಡೆಯಿತು. ಈ ರೀತಿಯಾಗಿ ಪ್ರತಿ ಅವಧಿಯಲ್ಲಿ ನಾವು ಅನ್ಬು ಉದಯಂ ಕಚ್ಚಿಯ ಪರವಾಗಿ ರಾಜಕೀಯ ನಡೆಸಿದಾಗ, ನಾವು ರಾಜಕೀಯ ಚಟುವಟಿಕೆಗಳಲ್ಲಿದ್ದಾಗ, ನಾವು ಸಮ್ಮೇಳನ, ಸಾರ್ವಜನಿಕ ಸಭೆಗಳು, ಉಪವಾಸ ಸತ್ಯಾಗ್ರಹಗಳು, ಉಪವಾಸ ಆಂದೋಲನ ನಡೆಸಿದಾಗ, ಪಕ್ಷದ ಪರವಾಗಿ ನಿರ್ಣಯದ ಬೇಡಿಕೆ ಪ್ರತಿಭಟನೆಗಳನ್ನು ನಡೆಸಿದಾಗ, ಸಂಬಂಧಿತ ರಾಜಕೀಯ ಮತ್ತು ಚುನಾವಣಾ ಪ್ರಚಾರ ಕರಪತ್ರಗಳು ಮತ್ತು ಅನ್ಬು ಉದಯಂ ಹೋಲಿ ಬುಕ್ ಆಫ್ ಪಾಲಿಟಿಕ್ಸ್ ಪುಸ್ತಕಗಳನ್ನು ತಮಿಳು ಭಾಷೆಯ ಆವೃತ್ತಿಯಲ್ಲಿ ಪ್ರಕಟಿಸಿದಾಗ ಮತ್ತು ಪ್ರಕಟಿಸಿದಾಗ, ನಾವು ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಹಾಡುಗಳನ್ನು ರೆಕಾರ್ಡ್ ಮಾಡಿ ಪ್ರಕಟಿಸಿದಾಗ, ನಾವು ಪುಸ್ತಕ ಪ್ರಕಟಣೆ ಸಮಾರಂಭ ಮತ್ತು ಸಿಡಿ ಬಿಡುಗಡೆಯನ್ನು ನಡೆಸಿದಾಗ, ನಾವು ಪಕ್ಷದ ಕಚೇರಿಯನ್ನು ನಡೆಸಿದಾಗ, ನಾವು ಪತ್ರಿಕಾ ಸಭೆಗಳನ್ನು ನಡೆಸಿದಾಗ, ನಾವು ಅಂಚೆ ಮೂಲಕ ಲಿಖಿತ ಪತ್ರಗಳನ್ನು ಕಳುಹಿಸಿದಾಗ, ನಾವು ಸಾರಿಗೆ ವೆಚ್ಚಗಳನ್ನು ಪ್ರಯಾಣಿಸಿದಾಗ, ನಾವು ಸಮಾರಂಭಗಳನ್ನು ನಡೆಸಿದಾಗ ಮತ್ತು ಇತರ ರಾಜಕೀಯ ಚುನಾವಣಾ ಪಕ್ಷದ ವೆಚ್ಚಗಳನ್ನು ಭರಿಸಿದಾಗ, ನಾವು ಅನ್ಬು ಉದಯಂ ಎಂಬ ನನ್ನ ವೈಯಕ್ತಿಕ ರಾಜಕೀಯ ಗುರುತಿನಡಿಯಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿದ್ದರು ಮತ್ತು ಅನ್ಬು ಉದಯಂ ಮಕ್ಕಳ್ ವೆಟ್ಪಾಲರ್, ಜನರ ಅಭ್ಯರ್ಥಿ ಎಂಬ ಸ್ವತಂತ್ರ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ನಾವು ಪಕ್ಷವನ್ನು ನಡೆಸಿ ಅನ್ಬು ಉದಯಂ ಕಚ್ಚಿ ಎಂಬ ನಮ್ಮ ಪಕ್ಷದ ರಾಜಕೀಯ ಸ್ಥಾನಮಾನದಡಿಯಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ನಾವು ಯಾರಿಂದಲೂ ಯಾವುದೇ ಹಣಕಾಸಿನ ನೆರವು ಕೇಳಲಿಲ್ಲ. ಅದು ವೈಯಕ್ತಿಕ ನಿಧಿಗಳು, ಪಕ್ಷದ ನಿಧಿಗಳು, ಪಕ್ಷದ ಕಟ್ಟಡ ನಿರ್ಮಾಣ ನಿಧಿಗಳು, ಪಕ್ಷದ ಅಭಿವೃದ್ಧಿ ನಿಧಿಗಳು, ಚುನಾವಣಾ ನಿಧಿಗಳು, ಸಭೆ ನಿಧಿಗಳು, ಸಮ್ಮೇಳನ ನಿಧಿಗಳು, ನಿಧಿ ಸಂಗ್ರಹಣೆ ಕಾರ್ಯಕ್ರಮ ನಿಧಿಗಳು, ಸಾರ್ವಜನಿಕ ಸಹಾಯ ನಿಧಿಗಳು ಮತ್ತು ಇತರ ಯಾವುದೇ ರೀತಿಯ ನಿಧಿ ಸಂಗ್ರಹಣೆಯ ಸಾಧನಗಳಾಗಿರಬಹುದು. ಅವರು ಅವುಗಳನ್ನು ಎಂದಿಗೂ ನಮಗೆ ಸ್ವಇಚ್ಛೆಯಿಂದ ನೀಡಲಿಲ್ಲ. ನಾವು ಯಾರಿಂದಲೂ ದೇಣಿಗೆಗಳನ್ನು ಸಹ ಪಡೆದಿಲ್ಲ. ಅದಾದ ನಂತರ 2016ರ ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮುನ್ನ, ನಾವು ಏಪ್ರಿಲ್ 10, 2016 ಮೈಲಾಪುರ ಕಾರ್ಪಗಂ ಅಂತರರಾಷ್ಟ್ರೀಯ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅನ್ಬು ಉದಯಂ ಕಚ್ಚಿ ಪಕ್ಷದ ರಾಜಕೀಯ ನೀತಿ ಪ್ರಚಾರ ಗೀತೆಗಳ 8 ಸಿಡಿ, ಪಕ್ಷದ ನಾಯಕರ ಚುನಾವಣಾ ಪ್ರಚಾರ ಭಾಷಣಗಳ ಸಂಗ್ರಹ ಮತ್ತು ಪಕ್ಷದ ಸ್ಥಾನಗಳ ಕುರಿತು ಭಾಷಣವನ್ನು ಬಿಡುಗಡೆ ಮಾಡಿದ್ದೇವೆ. ನಂತರ ಪ್ರತಿ ಅವಧಿಯಲ್ಲೂ
ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಚಟುವಟಿಕೆಗಳ ಸುದ್ದಿಗಳನ್ನು ಜನರ ಕಲ್ಯಾಣ ಮತ್ತು ಭದ್ರತೆ ಮತ್ತು ರಾಷ್ಟ್ರದ ಕಲ್ಯಾಣ ಮತ್ತು ಭದ್ರತೆಯ ಬಗ್ಗೆ ಮಾಧ್ಯಮಗಳು ನಿರಂತರವಾಗಿ ತಮ್ಮ ವೀಕ್ಷಕರು, ಓದುಗರು, ಚಂದಾದಾರರಿಗೆ ಪ್ರಕಟಿಸದೆ ಮುಚ್ಚಿಡುತ್ತಿವೆ. ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಚಟುವಟಿಕೆಗಳು ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ನಾಗರಿಕರಿಗೆ ಚುನಾವಣಾ ಪ್ರಚಾರದ ಕೊಡುಗೆಯ ಸುದ್ದಿಗಳು ಮತ್ತು ಮಾಧ್ಯಮಗಳು ಪತ್ರಿಕೆಗಳು, ದೂರದರ್ಶನ ವಾಹಿನಿಗಳು ಮತ್ತು ರೇಡಿಯೋ ವಾಹಿನಿಗಳು ಪ್ರಜಾಪ್ರಭುತ್ವ ನಾಗರಿಕರ ರಾಜಕೀಯ ಹಕ್ಕುಗಳಿಗೆ ಪ್ರತಿಕೂಲವಾದ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಪ್ರಕಟಿಸಲು ಮತ್ತು ಪ್ರಸಾರ ಮಾಡಲು ಅಳವಡಿಸಿಕೊಂಡಿವೆ. ಭಾರತ ಸ್ವಾತಂತ್ರ್ಯದ ನಂತರ ಆಗಸ್ಟ್ 15, 1947 ಮತ್ತು ಭಾರತ ಗಣರಾಜ್ಯದ ನಂತರ ಜನವರಿ 26, 1950 ರಂದು ಮತ್ತು ಬೇಡಿಕೆ ನಿರ್ಣಯ ಪ್ರತಿಭಟನೆಯನ್ನು ಅನ್ಬು ಉದಯಂ ಕಚ್ಚಿ ಮಾರ್ಚ್ 16, 2015 ರಂದು ಕಂಬಂ ವಿ.ಒ.ಸಿ ಮೈದಾನದಲ್ಲಿ ಹೊರಡಿಸಿದೆ ಮತ್ತು ಅಲ್ಲಿ ಹೊರಡಿಸಲಾದ ಅನ್ಬು ಉದಯಂ ಡೆಮಾಕ್ರಟಿಕ್ ಮೀಡಿಯಾ ಪಾಲಿಸಿ 83 ಆಧರಿಸಿದ ನಿರ್ಣಯಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ವಿನಂತಿಸಲಾಗಿದೆ. ಕೇಂದ್ರ ಆಡಳಿತ ಪಕ್ಷದ ಸರ್ಕಾರವು, ತಮಿಳಗ ರಾಜ್ಯ ಆಡಳಿತ ಪಕ್ಷದ ಸರ್ಕಾರವು, ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಗಣರಾಜ್ಯದ ನಾಗರಿಕರ ಮೂಲಭೂತ ರಾಜಕೀಯ ಹಕ್ಕುಗಳನ್ನು 1950 ರ ಭಾರತದ ಸಂವಿಧಾನದಂತೆ ಆಚರಣೆಯಲ್ಲಿ ಜಾರಿಗೆ ತರಲಾಗಿದೆಯೇ ಎಂಬುದನ್ನು ಮೇಲ್ವಿಚಾರಣೆ ಮಾಡಬೇಕು ಮತ್ತು 1951 ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯಂತೆ ಭಾರತದ ನಾಗರಿಕರ ಪ್ರಜಾಪ್ರಭುತ್ವ ರಾಜಕೀಯ ಹಕ್ಕುಗಳ ರಕ್ಷಣೆಯನ್ನು ಮರು ಖಾತರಿಪಡಿಸಬೇಕು ಮತ್ತು ಅನ್ಬು ಉದಯಂ ಕಚ್ಚಿ ಅವರ ಈ ಪ್ರತಿಭಟನಾ ಭಾಷಣದ ಮೂಲಕ ಅದನ್ನು ಕಾರ್ಯಗತಗೊಳಿಸಬೇಕು. ಮಾರ್ಚ್ 16, 2015 ರಂದು ನಡೆದ ಈ ಬೇಡಿಕೆ ನಿರ್ಣಯ ಪ್ರತಿಭಟನೆಯ ಸಂಪೂರ್ಣ ಘಟನೆಗಳನ್ನು ತಮಿಳುನಾಡಿನ ಥೇಣಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ನೇತೃತ್ವದಲ್ಲಿ ಗುಪ್ತಚರ ವಿಭಾಗವು ವಿಡಿಯೋ ರೆಕಾರ್ಡ್ ಮಾಡಿದೆ. ಅನ್ಬು ಉದಯಂ ಕಚ್ಚಿಯ 4ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಾಧನೆ ಪ್ರಸ್ತುತಿ ಸಮ್ಮೇಳನ ಸಾರ್ವಜನಿಕ ಸಭೆ ಸೆಪ್ಟೆಂಬರ್ 19, 2016 ರಂದು ನಡೆಯಿತು ಮತ್ತು 7ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಾಧನೆ ಪ್ರಸ್ತುತಿ ಸಾರ್ವಜನಿಕ ಸಭೆ ಫೆಬ್ರವರಿ 15, 2019 ರಂದು ಅನ್ಬು ಉದಯಂ ಕಚ್ಚಿಯ ರಾಜ್ಯ ಪ್ರಧಾನ ಕಚೇರಿ ಇರುವ ಗುಡಲೂರಿನ ಹಳೆಯ ಬಸ್ ನಿಲ್ದಾಣದ ಬಳಿಯ ಅನ್ಬು ಉದಯಂ ಮೈದಾನದಲ್ಲಿ ನಡೆಯಿತು. ಈ ರೀತಿಯಾಗಿ ಪ್ರತಿ ಅವಧಿಯಲ್ಲಿ ನಾವು ಅನ್ಬು ಉದಯಂ ಕಚ್ಚಿಯ ಪರವಾಗಿ ರಾಜಕೀಯ ನಡೆಸಿದಾಗ, ನಾವು ರಾಜಕೀಯ ಚಟುವಟಿಕೆಗಳಲ್ಲಿದ್ದಾಗ, ನಾವು ಸಮ್ಮೇಳನ, ಸಾರ್ವಜನಿಕ ಸಭೆಗಳು, ಉಪವಾಸ ಸತ್ಯಾಗ್ರಹಗಳು, ಉಪವಾಸ ಆಂದೋಲನ ನಡೆಸಿದಾಗ, ಪಕ್ಷದ ಪರವಾಗಿ ನಿರ್ಣಯದ ಬೇಡಿಕೆ ಪ್ರತಿಭಟನೆಗಳನ್ನು ನಡೆಸಿದಾಗ, ಸಂಬಂಧಿತ ರಾಜಕೀಯ ಮತ್ತು ಚುನಾವಣಾ ಪ್ರಚಾರ ಕರಪತ್ರಗಳು ಮತ್ತು ಅನ್ಬು ಉದಯಂ ಹೋಲಿ ಬುಕ್ ಆಫ್ ಪಾಲಿಟಿಕ್ಸ್ ಪುಸ್ತಕಗಳನ್ನು ತಮಿಳು ಭಾಷೆಯ ಆವೃತ್ತಿಯಲ್ಲಿ ಪ್ರಕಟಿಸಿದಾಗ ಮತ್ತು ಪ್ರಕಟಿಸಿದಾಗ, ನಾವು ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಹಾಡುಗಳನ್ನು ರೆಕಾರ್ಡ್ ಮಾಡಿ ಪ್ರಕಟಿಸಿದಾಗ, ನಾವು ಪುಸ್ತಕ ಪ್ರಕಟಣೆ ಸಮಾರಂಭ ಮತ್ತು ಸಿಡಿ ಬಿಡುಗಡೆಯನ್ನು ನಡೆಸಿದಾಗ, ನಾವು ಪಕ್ಷದ ಕಚೇರಿಯನ್ನು ನಡೆಸಿದಾಗ, ನಾವು ಪತ್ರಿಕಾ ಸಭೆಗಳನ್ನು ನಡೆಸಿದಾಗ, ನಾವು ಅಂಚೆ ಮೂಲಕ ಲಿಖಿತ ಪತ್ರಗಳನ್ನು ಕಳುಹಿಸಿದಾಗ, ನಾವು ಸಾರಿಗೆ ವೆಚ್ಚಗಳನ್ನು ಪ್ರಯಾಣಿಸಿದಾಗ, ನಾವು ಸಮಾರಂಭಗಳನ್ನು ನಡೆಸಿದಾಗ ಮತ್ತು ಇತರ ರಾಜಕೀಯ ಚುನಾವಣಾ ಪಕ್ಷದ ವೆಚ್ಚಗಳನ್ನು ಭರಿಸಿದಾಗ, ನಾವು ಅನ್ಬು ಉದಯಂ ಎಂಬ ನನ್ನ ವೈಯಕ್ತಿಕ ರಾಜಕೀಯ ಗುರುತಿನಡಿಯಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿದ್ದರು ಮತ್ತು ಅನ್ಬು ಉದಯಂ ಮಕ್ಕಳ್ ವೆಟ್ಪಾಲರ್, ಜನರ ಅಭ್ಯರ್ಥಿ ಎಂಬ ಸ್ವತಂತ್ರ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು.
ನಾವು ಪಕ್ಷವನ್ನು ನಡೆಸಿ ಅನ್ಬು ಉದಯಂ ಕಚ್ಚಿ ಎಂಬ ನಮ್ಮ ಪಕ್ಷದ ರಾಜಕೀಯ ಸ್ಥಾನಮಾನದಡಿಯಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ನಾವು ಯಾರಿಂದಲೂ ಯಾವುದೇ ಹಣಕಾಸಿನ ನೆರವು ಕೇಳಲಿಲ್ಲ. ಅದು ವೈಯಕ್ತಿಕ ನಿಧಿಗಳು, ಪಕ್ಷದ ನಿಧಿಗಳು, ಪಕ್ಷದ ಕಟ್ಟಡ ನಿರ್ಮಾಣ ನಿಧಿಗಳು, ಪಕ್ಷದ ಅಭಿವೃದ್ಧಿ ನಿಧಿಗಳು, ಚುನಾವಣಾ ನಿಧಿಗಳು, ಸಭೆ ನಿಧಿಗಳು, ಸಮ್ಮೇಳನ ನಿಧಿಗಳು, ನಿಧಿ ಸಂಗ್ರಹಣೆ ಕಾರ್ಯಕ್ರಮ ನಿಧಿಗಳು, ಸಾರ್ವಜನಿಕ ಸಹಾಯ ನಿಧಿಗಳು ಮತ್ತು ಇತರ ಯಾವುದೇ ರೀತಿಯ ನಿಧಿ ಸಂಗ್ರಹಣೆಯ ಸಾಧನಗಳಾಗಿರಬಹುದು. ಅವರು ಅವುಗಳನ್ನು ಎಂದಿಗೂ ನಮಗೆ ಸ್ವಇಚ್ಛೆಯಿಂದ ನೀಡಲಿಲ್ಲ. ನಾವು ಯಾರಿಂದಲೂ ದೇಣಿಗೆಗಳನ್ನು ಸಹ ಪಡೆದಿಲ್ಲ. ಪಕ್ಷದ ಆರ್ಥಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಪಕ್ಷದ ಮಟ್ಟದ ನೋಂದಣಿಯಲ್ಲಿ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಿಕೊಂಡರೆ ಎಲ್ಲಾ ರೀತಿಯಲ್ಲೂ ಅಧಿಕೃತ ಹಣಕಾಸಿನ ಕೊಡುಗೆಗಳನ್ನು ಪಡೆಯುವುದರಿಂದ ಭಾರತೀಯ ಚುನಾವಣಾ ಆಯೋಗವು ನಮ್ಮ ಅನ್ಬು ಉದಯಂ ಕಚ್ಚಿಯನ್ನು ನಡೆಸಲು, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಲು ಎಲ್ಲಾ ಹಂತಗಳಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ನಾವು ನಿರೀಕ್ಷಿಸಿದ್ದೇವೆ. ಅದರಂತೆ ಪಕ್ಷವನ್ನು ನಡೆಸಲು ಬಲವಾದ ರಚನೆಯನ್ನು ರಚಿಸುವ ನಿರೀಕ್ಷೆಯೊಂದಿಗೆ ನಾವು ನಮ್ಮ ಅನ್ಬು ಉದಯಂ ಕಚ್ಚಿಯನ್ನು ಭಾರತೀಯ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಿದ್ದೇವೆ. ಆದರೆ ಭಾರತದ ಚುನಾವಣಾ ಆಯೋಗವು ನಮಗೆ ಅಂತಹ ಯಾವುದೇ ಸಹಾಯವನ್ನು ಮಾಡಲಿಲ್ಲ. ಅನ್ಬು ಉದಯಂ ಕಚ್ಚಿಯ ಪಕ್ಷದ ನೋಂದಣಿಯ ನಂತರ ಭಾರತ ಚುನಾವಣಾ ಆಯೋಗವು ನಮ್ಮನ್ನು ಗಮನಿಸಲಿಲ್ಲ. ಪಕ್ಷದ ಹಂತದಲ್ಲಿಯೂ ಸಹ ಇತರರಿಂದ ಉಡುಗೊರೆಗಳನ್ನು ಖರೀದಿಸಲು, ಸ್ವೀಕರಿಸಲು ಅಭ್ಯಾಸವಿಲ್ಲದವರು. ನಾವು ಯಾರಿಂದಲೂ ಯಾವುದೇ ಹಣವನ್ನು ಕೇಳಲಿಲ್ಲ. ಅವರು ನಮಗೆ ಯಾರೂ ಏನನ್ನೂ ನೀಡಲಿಲ್ಲ. ನಾವು ಯಾರಿಂದಲೂ ಯಾವುದೇ ದೇಣಿಗೆಗಳನ್ನು ಸ್ವೀಕರಿಸಲಿಲ್ಲ, ಅಥವಾ ಅವರು ಯಾರೂ ಸ್ವಯಂ ಪ್ರೇರಣೆಯಿಂದ ಏನನ್ನೂ ನೀಡಲಿಲ್ಲ. ಅನ್ಬು ಉದಯಂ ಕಚ್ಚಿ ಯಾವುದೇ ಕಾರ್ಪೊರೇಟ್ ಕಂಪನಿಗಳು ಅಥವಾ ವೈಯಕ್ತಿಕವಾಗಿ ಯಾವುದೇ ಮೂಲಗಳ ಆಧಾರದ ಮೇಲೆ ಯಾರಿಂದಲೂ ಬೆಂಬಲವನ್ನು ಪಡೆದಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಈ ಹಣವನ್ನು ನಮ್ಮ ಅನ್ಬು ಉದಯಂ ಕಚ್ಚಿಗಾಗಿ ನಮ್ಮ ಸ್ವಂತ ಖರ್ಚಿನಲ್ಲಿ ಖರ್ಚು ಮಾಡಿದ್ದೇವೆ. ನಂತರ ಒಂದು ನಿರ್ದಿಷ್ಟ ಅವಧಿಯವರೆಗೆ ನಾವು ಅದನ್ನು ಖರ್ಚು ಮಾಡಿದ್ದೇವೆ. ಆಗ ನಾವು ಪ್ರಾಯೋಗಿಕವಾಗಿ ಗಮನಿಸಿದ ತೀರ್ಮಾನಕ್ಕೆ ಬಂದಾಗ, ಒಂದು ಕಡೆ ನಾವು ಎದುರಿಸಿದ ರಾಜಕೀಯ ಕ್ಷೇತ್ರ ಮತ್ತು ಚುನಾವಣಾ ಕ್ಷೇತ್ರದ ಪ್ರತಿ ಅವಧಿ ಮತ್ತು ಪ್ರತಿ ಹಂತದಲ್ಲೂ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ದೌರ್ಜನ್ಯದ ಅರಾಜಕತೆಯಿಂದ ನಿರಂತರವಾಗಿ ಪರಿಣಾಮ ಬೀರಲು ನಾವು ನೇರವಾಗಿ ಭಾಗವಹಿಸಿದ್ದೇವೆ. ಮತ್ತೊಂದೆಡೆ ಸರ್ಕಾರಿ ರಚನೆಯೊಳಗಿನ ಅವರ ಆಡಳಿತಾತ್ಮಕ ಅಕ್ರಮಗಳಿಂದ ನಾವು ಬಳಲುತ್ತಿದ್ದೇವೆ. ಇದು ಯಾವುದೇ ಹಂತದಲ್ಲಿಯೂ ಮುಗಿದಿಲ್ಲ. ರಾಜಕೀಯ ಕ್ಷೇತ್ರ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ಕೊನೆಗೊಳ್ಳುವುದಿಲ್ಲ. ಇದು ಮುಂದುವರಿಯುತ್ತದೆ, ಮುಂದುವರಿಯುತ್ತದೆ, ಮುಂದುವರಿಯುತ್ತದೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯೂನಿಯನ್ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷವನ್ನು ಇರಿಸುವ ಎರಡು ಪಕ್ಷಗಳ ವ್ಯವಸ್ಥೆಯಲ್ಲಿ ನಡೆಯುತ್ತದೆ. ಅವರು ಇದಕ್ಕೆ ಅಂತ್ಯವಿಲ್ಲ, ಏಕೆಂದರೆ ಈ ಎರಡು ಪಕ್ಷಗಳು ರಾಜಕೀಯ ಕ್ಷೇತ್ರ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ಮೂರನೇ ವ್ಯಕ್ತಿಗೆ ಅವಕಾಶ ನೀಡುವುದಿಲ್ಲ. ಆದ್ದರಿಂದ ಅವರು ಉದ್ದೇಶಪೂರ್ವಕವಾಗಿ ರಾಜಕೀಯ ಕ್ಷೇತ್ರ ಮತ್ತು ಚುನಾವಣಾ ಕ್ಷೇತ್ರವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳಲು ಇದನ್ನು ಮಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಅದರ ನಂತರ ನಮ್ಮ ಸ್ವಂತ ಸಮಯ ಮತ್ತು ಹಣವನ್ನು ಇದಕ್ಕಾಗಿ ವ್ಯಯಿಸುತ್ತಿರುವುದು ವ್ಯರ್ಥ ಎಂದು ನಾನು ಅರಿತುಕೊಂಡೆ. ಈಗ ನಾವು ಕಾಲಕಾಲಕ್ಕೆ ನಮ್ಮ ಅನ್ಬು ಉದಯಂ ಕಚ್ಚಿಯ ಅಧಿಕೃತ ಉದ್ದೇಶಗಳಿಗಾಗಿ ಕೆಲವು ರಾಜಕೀಯ ಚಟುವಟಿಕೆಗಳನ್ನು ಅನಿವಾರ್ಯವಾಗಿ ನಿರ್ವಹಿಸಲು ಮಾತ್ರ ಸಮಯ ಮತ್ತು ಹಣವನ್ನು ವ್ಯಯಿಸುತ್ತಿದ್ದೇವೆ.
ಅದರಂತೆಯೇ ಭಾರತ ಚುನಾವಣಾ ಆಯೋಗವು ಆಗಸ್ಟ್ 12, 2025 ರಂದು ಕಳುಹಿಸಲಾದ ಶೋಕಾಸ್ ನೋಟಿಸ್ಗೆ ಪ್ರತಿಕ್ರಿಯೆಯಾಗಿ ಆಗಸ್ಟ್ 15, 2025 ರಂದು ಈ ಪತ್ರವನ್ನು ಬರೆದಿದ್ದಕ್ಕಾಗಿ ನಾವು ಈಗ ಅನ್ಬು ಉದಯಂ ಕಚ್ಚಿಗಾಗಿ ಸಮಯ ಮತ್ತು ಹಣವನ್ನು ವ್ಯಯಿಸುತ್ತಿದ್ದೇವೆ. ಚುನಾಯಿತ ಪ್ರತಿನಿಧಿಗಳು, ಆಡಳಿತ ಪಕ್ಷ ಮತ್ತು ಆಡಳಿತಗಾರರು ಸರ್ಕಾರಿ ರಚನೆಯೊಳಗೆ ಜನರು ನಡೆಸುವ ದೌರ್ಜನ್ಯಗಳು ಮತ್ತು ಅರಾಜಕತೆಯಿಂದ ಉಂಟಾಗುವ ರಾಜಕೀಯ ಮತ್ತು ಚುನಾವಣಾ ಅವಧಿಯಲ್ಲಿನ ಅಸಾಮಾನ್ಯ ಸನ್ನಿವೇಶಗಳಿಂದ ಅನ್ಬು ಉದಯಂ ಕಚ್ಚಿ ನೇರವಾಗಿ ಪರಿಣಾಮ ಬೀರಿದೆ ಎಂದು ನಾನು ಭಾರತೀಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸುತ್ತೇನೆ. ಇದಲ್ಲದೆ ಆಗಸ್ಟ್ 18, 2009 ರಂದು ನಡೆದ ಕಂಬಂ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಿಂದ ಪ್ರಾರಂಭಿಸಿ ಹಲವಾರು ಪತ್ರಗಳ ಮೂಲಕ ಅನ್ಬು ಉದಯಂ ಕಚ್ಚಿ ಇದನ್ನು ಭಾರತದ ಚುನಾವಣಾ ಆಯೋಗಕ್ಕೆ ವಿವರವಾಗಿ ಬರೆದಿದ್ದಾರೆ. ಇದರಲ್ಲಿ ನಮ್ಮ ಅನ್ಬು ಉದಯಂ ಮಕ್ಕಳ್ ವೇಟ್ಪಾಲರ್ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದರು. ಈಗ ಆಗಸ್ಟ್ 12, 2025 ರಲ್ಲಿಯೂ ಸಹ ಅಸಾಮಾನ್ಯ ರಾಜಕೀಯ ಪರಿಸ್ಥಿತಿಯು ಆಡಳಿತ ಪಕ್ಷದ ಅನ್ಬು ಉದಯಂ ಕಚ್ಚಿಯಂತೆಯೇ ಉಳಿದಿದೆ. ಈ ರಾಜಕೀಯ ಪಕ್ಷಗಳು ಭಾರತೀಯ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟಿದ್ದರು ಮತ್ತು ಗುರುತಿಸಲ್ಪಟ್ಟಿದ್ದರು. ಅವು ಎಲ್ಲಾ ಸಮಯದಲ್ಲೂ ಸರ್ಕಾರವಾಗಿ ಭಾರತೀಯ ಚುನಾವಣಾ ಆಯೋಗಕ್ಕೆ ನೇರವಾಗಿ ಸಂಪರ್ಕ ಹೊಂದಿವೆ, ಸಂಬಂಧಿಸಲ್ಪಟ್ಟಿವೆ. ಈ ಪಕ್ಷಗಳು ಸರ್ಕಾರದೊಳಗೆ ಆಡಳಿತ ಪಕ್ಷ ಮತ್ತು ಎದುರಾಳಿ ಪಕ್ಷ, ವಿರೋಧ ಪಕ್ಷ ಆಗಿ ಕಾರ್ಯನಿರ್ವಹಿಸುತ್ತವೆ. ಆಡಳಿತಾತ್ಮಕವಾಗಿ ಆಡಳಿತ ನಡೆಸಲು ಮತ್ತು ಚುನಾವಣೆಗಳನ್ನು ನಡೆಸಲು, ಸರ್ಕಾರಿ ರಚನೆಯ ಒಳಗಿನಿಂದ ತರಲು ಅನುವು ಮಾಡಿಕೊಡುತ್ತದೆ. ಒಂದೆಡೆ, ಭಾರತದ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ಪಕ್ಷಗಳಾಗಿ ತೊಡಗಿಸಿಕೊಳ್ಳಲು, ಸರ್ಕಾರಿ ಮಟ್ಟದಲ್ಲಿ ಅದೇ ಸಮಯದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಮತ್ತೊಂದೆಡೆ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಭಾಗವಹಿಸಲು. ಭಾರತದ ಚುನಾವಣಾ ಆಯೋಗದಿಂದ ನೋಂದಾಯಿತ ಪಕ್ಷಗಳಾಗಿ ತೊಡಗಿಸಿಕೊಳ್ಳಲು, ಪಕ್ಷದ ಮಟ್ಟದಲ್ಲಿ. ಈ ರೀತಿಯಾಗಿ ಇದು ಆ ಎರಡು ಪಕ್ಷಗಳು ಒಂದೇ ಸಮಯದಲ್ಲಿ ನಿರಂತರವಾಗಿ ಈ ಎರಡೂ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಕಾರಣವಾಗುತ್ತದೆ. ಅವರು ಇದರಲ್ಲಿ ಸರ್ಕಾರದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ಯಾರು ಅದನ್ನು ಗಮನಿಸುತ್ತಾರೆ, ಯಾರು ಅದನ್ನು ಮೇಲ್ವಿಚಾರಣೆ ಮಾಡುತ್ತಾರೆ, ಅವರು ಇದರಲ್ಲಿ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ಆಡಳಿತ ಪಕ್ಷದಲ್ಲಿ ಸರ್ಕಾರವಾಗಿ ಅವರು ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ಈ ಚಟುವಟಿಕೆಯನ್ನು ಯಾರು ಪ್ರತ್ಯೇಕಿಸುತ್ತಾರೆ ಮತ್ತು ಸರ್ಕಾರದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗುರುತಿಸುತ್ತಾರೆ. ಇದರಲ್ಲಿ ಯಾರು ನಿರ್ಧರಿಸುತ್ತಾರೆ, ಅದರಲ್ಲಿ ಯಾರು ಕ್ರಮ ತೆಗೆದುಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಅವರು ಸರ್ಕಾರವಾಗಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಅವರು ಆಡಳಿತ ಪಕ್ಷವಾಗಿ ಕಾರ್ಯನಿರ್ವಹಿಸಿದರು. ಇಂದು ಅದನ್ನು ಪ್ರತ್ಯೇಕಿಸುವುದು ಮತ್ತು ಗಮನಿಸುವುದು ಅಸಾಧ್ಯ. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷ. ಅವರು ಮಾಡಿದ್ದಕ್ಕಾಗಿ ನಾವು ಅವರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳಬಹುದು, ಅವರು ಕಾನೂನು ಉಲ್ಲಂಘನೆಯಲ್ಲಿ ತೊಡಗಿದ್ದಾರೆ ಎಂದು ತಿಳಿದ ನಂತರವೂ ಅವರ ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ನ್ಯಾಯಾಂಗ ಕಾನೂನು ಕ್ರಮ ಮತ್ತು ಮರಣದಂಡನೆ ಆಡಳಿತಾತ್ಮಕ ಕ್ರಮವನ್ನು ಸಹ ಜನರು, ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಸದಸ್ಯರಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಅವರ ಪಕ್ಷಗಳ ಸದಸ್ಯರು ಯಾರು ತೆಗೆದುಕೊಳ್ಳಬೇಕು, ಯಾರು ಕ್ರಮ ಕೈಗೊಳ್ಳುತ್ತಾರೆ, ಯಾರೂ ಅದರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಆದಾಗ್ಯೂ ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲ್ಪಟ್ಟ ಅನ್ಬು ಉದಯಂ ಕಚ್ಚಿ, ನಂತರ ಭಾರತ ಚುನಾವಣಾ ಆಯೋಗದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬಿಡಲ್ಪಟ್ಟಿತು. ಈಗ ಅದರ ನಾಯಕತ್ವದ ಮಟ್ಟದಲ್ಲಿದೆ. ಸೆಂಬೂಟ್ ಸೇಎಂ ಸುಭಾಷ್ ಬಾಬು. ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವ ಈ ಎರಡು ಪಕ್ಷಗಳಿಂದ ಆಡಳಿತಾತ್ಮಕವಾಗಿ ಚೇತರಿಸಿಕೊಳ್ಳುವುದು ಹೇಗೆ?
ಇಂದಿನಿಂದ ತನ್ನ ರಾಜಕೀಯವನ್ನು ಹೇಗೆ ನಡೆಸುವುದು, ಚುನಾವಣೆಗಳನ್ನು ಹೇಗೆ ಎದುರಿಸುವುದು ಮತ್ತು ಭಾಗವಹಿಸುವುದು ಮತ್ತು ಇದನ್ನು ಪ್ರಜಾಸತ್ತಾತ್ಮಕವಾಗಿ ಹೇಗೆ ಸಮೀಪಿಸುವುದು. ಹೀಗೆ ನಾನು ಒಂದರ ನಂತರ ಒಂದರಂತೆ ಪ್ರಶ್ನೆಗಳನ್ನು ಎತ್ತುತ್ತಲೇ ಇರಬಹುದು. ಇದಕ್ಕೆಲ್ಲ ಯಾರು ಉತ್ತರಿಸುತ್ತಾರೆ? ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ನಾಗರಿಕರು. ಸರಿಸುಮಾರು 147 ನಾಗರಿಕರು ಇಲ್ಲಿ ಒಳಗೊಂಡಿರುವ ಮೂಲಭೂತ ಆಧಾರದ ಸಮಸ್ಯೆಯನ್ನು ಅರ್ಥಮಾಡಿಕೊಂಡಾಗ ನಿಜವಾದ ಪ್ರಜಾಪ್ರಭುತ್ವ ಸ್ಥಾಪನೆಯಾಗುತ್ತದೆ. ಇದನ್ನು ಸಾಧಿಸುವುದಕ್ಕಾಗಿಯೇ ಅನ್ಬು ಉದಯಂ ರಾಜಕೀಯ ಪ್ರವೇಶಿಸಿದರು. ಸುಮಾರು 147 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಈ ಭಾರತೀಯ ಗಣರಾಜ್ಯದಲ್ಲಿ ಸರ್ಕಾರಿ ಸೇವೆಯಲ್ಲಿರುವಾಗ ತಮ್ಮ ಪ್ರಜಾಸತ್ತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸುವವರು ಇದ್ದಾರೆ. ಅವರು ಸರ್ಕಾರದಲ್ಲಿರುವುದರಿಂದ ಎಲ್ಲಾ ಸಮಯದಲ್ಲೂ ನಮ್ಮ ಪ್ರತಿನಿಧಿಗಳ ಎಲ್ಲಾ ಚಟುವಟಿಕೆಗಳ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿದೆ. ಇದರ ಉಪಯೋಗವೇನು? ಅನ್ಬು ಉದಯಂ ಕಚ್ಚಿ ಇಷ್ಟೆಲ್ಲ ಹೇಳಿದ ನಂತರ ಏನಾಗುತ್ತದೆ? ಅವರು ತಮ್ಮ ಕುಟುಂಬ ಸದಸ್ಯರು ಮತ್ತು ಅವರ ಸಂಬಂಧಿಕರೊಂದಿಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುತ್ತಾರೆ. ಅವರು ತಮ್ಮ ಪ್ರಜಾಪ್ರಭುತ್ವದ ಕರ್ತವ್ಯವನ್ನು ನ್ಯಾಯಯುತವಾಗಿ ನಿರ್ವಹಿಸುತ್ತಾರೆಯೇ ಎಂದು ನೋಡೋಣ. ಸುಮಾರು 147 ಕೋಟಿ ಜನಸಾಮಾನ್ಯರನ್ನು ಹೊಂದಿರುವ ಭಾರತದ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯ 2/3 ಭಾಗವಾಗಿರುವ ಈ ಸಹವರ್ತಿ ನಾಗರಿಕರಾದ 98 ಕೋಟಿ ಜನಸಾಮಾನ್ಯರಾದ ಭಾರತೀಯ ಸಹ ಮತದಾರರು ಪ್ರತಿ ಕ್ಷೇತ್ರದಿಂದ ತಮ್ಮ 6,000 ಜನ ಪ್ರತಿನಿಧಿಗಳನ್ನು ಮತ್ತು ಅವರ ಸರ್ಕಾರವನ್ನು ನಡೆಸಲು ತಮ್ಮಲ್ಲಿಯೇ ಇರುವ ಅಭ್ಯರ್ಥಿಗಳ ಪಟ್ಟಿಯಿಂದ ಒಬ್ಬರಾಗಿ ಚುನಾವಣೆಯ ಮೂಲಕ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಮಾಡಲು ಅಸಮರ್ಥರಾಗಿದ್ದಾರೆ ಎಂದು ಅನ್ಬು ಉದಯಂ ತೀವ್ರ ದುಃಖದಿಂದ ಸೂಚಿಸಲು ಒತ್ತಾಯಿಸಲ್ಪಟ್ಟಿದ್ದಾರೆ. ಈ ರಾಜಕೀಯ ಜ್ಞಾನದ ಕೊರತೆಯಿಂದಾಗಿ ಮತದಾರರು ಆಯ್ಕೆ ಮಾಡಲು ಅಸಮರ್ಥರಾಗಿದ್ದಾರೆ. ಪ್ರಸ್ತುತ 0.0040081632 ರ ಪ್ರಕಾರ 6,000/147 ಕೋಟಿ ಸರಿಯಾದ ಚುನಾವಣೆಗಳ ಮೂಲಕ ಈ ಕೇವಲ 6,000 ಪ್ರತಿನಿಧಿಗಳು ಮರುಭೂಮಿ ರಾಜಕೀಯ ನಿರಾಶ್ರಿತರ ಪ್ರಜಾಸತ್ತಾತ್ಮಕ ವೈಫಲ್ಯ"ವನ್ನು ಉದಾಹರಣೆಯಾಗಿ ತೋರಿಸುತ್ತಾರೆ. ಈ 98 ಕೋಟಿ ಜನಸಾಮಾನ್ಯರ ನಾಗರಿಕರ ಅಸಹಾಯಕತೆ ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿವಿಧ ಸರ್ಕಾರಿ ರಚನೆಗಳಲ್ಲಿ ಸೇವಕರು ಮತ್ತು ಅವರ ಕುಟುಂಬ ಸದಸ್ಯರಾಗಿ ಕೆಲಸ ಮಾಡುವ ಜನಸಂಖ್ಯೆಯ 1/10 ಇರುವ 15 ಕೋಟಿ ಸಹ ನಾಗರಿಕರು ಮತ್ತು ಮತದಾರರ ಪರಿಣಾಮಕಾರಿ ರಾಜಕೀಯ ಭಾಗವಹಿಸುವಿಕೆಯ ಕೊರತೆಯ ಬಗ್ಗೆ ಅನ್ಬು ಉದಯಂ ಕಚ್ಚಿ ತೀವ್ರ ವಿಷಾದ ವ್ಯಕ್ತಪಡಿಸುತ್ತಾರೆ. ಈ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಈ 98 ಕೋಟಿ ಜನಸಾಮಾನ್ಯರು ತಮ್ಮ ಸಹ ಮತದಾರರಾದ 147 ಕೋಟಿ ಜನಸಾಮಾನ್ಯರಿಂದ ಈ ಬಹಳ ಕಡಿಮೆ ಸಂಖ್ಯೆಯ ಅಲ್ಪಸಂಖ್ಯೆಯ 6,000 ಪ್ರತಿನಿಧಿಗಳನ್ನು ಚುನಾವಣೆಗಳ ಮೂಲಕ ಸರಿಯಾಗಿ ಆಯ್ಕೆ ಮಾಡಲು ಸಾಧ್ಯವಾಗದಿದ್ದಾಗ ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷರು ರಾಜಕೀಯವಾಗಿ, ಪ್ರಜಾಪ್ರಭುತ್ವವಾದಿಯಾಗಿ ಈ ಜನಸಾಮಾನ್ಯರ ರಾಜಕೀಯ ಸ್ಥಾನ ಎಷ್ಟು ದುರ್ಬಲವಾಗಿದೆ, ಚುನಾವಣಾ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ, ಈ ಸರ್ಕಾರಿ ಸೇವಕರ ಆಡಳಿತ ಸ್ಥಾನ ಎಷ್ಟು ಕೆಟ್ಟದಾಗಿದೆ ಮತ್ತು ಪ್ರಜಾಪ್ರಭುತ್ವದ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಎಂಬುದನ್ನು ಅರಿತುಕೊಂಡು ಹೃದಯ ವಿದ್ರಾವಕರಾಗಿದ್ದಾರೆ. ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಅನ್ಬು ಉದಯಂ ಕಚ್ಚಿ ಅಧ್ಯಕ್ಷ ಸೆಂಬುಟ್-ಸೇಯಿಂ ಸುಭಾಷ್ ಬಾಬು ಪ್ರತಿ ಚುನಾವಣೆಯಲ್ಲೂ ಪ್ರಜಾಪ್ರಭುತ್ವ ದೃಷ್ಟಿಕೋನದಿಂದ ಎಷ್ಟೇ ರಕ್ತದ ಕಣ್ಣೀರು ಸುರಿಸಿದರು, ಅದು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ನಮ್ಮ ನಾಗರಿಕರ ಹೃದಯಗಳಿಗೆ ಯಾವುದೇ ಸಾಂತ್ವನವನ್ನು ತರುವುದಿಲ್ಲ. ಅನ್ಬು ಉದಯಂ ಕಚ್ಚಿ ಮಾತ್ರ ಈ ಮಹಾನ್ ಪ್ರಜಾಪ್ರಭುತ್ವ ರಾಜಕೀಯ ಸಮಸ್ಯೆಯನ್ನು ಸರಿಪಡಿಸಲು ಸಾಧ್ಯವಿಲ್ಲ.
ನಾವೆಲ್ಲರೂ ಸಹ ನಾಗರಿಕರಾಗಿ ಒಂದಾಗಿ ಆ ರಾಷ್ಟ್ರೀಯ ಮನೋಭಾವದಿಂದ ನಿರ್ಣಾಯಕವಾಗಿ ವರ್ತಿಸಿದರೆ ಮಾತ್ರ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಏನನ್ನಾದರೂ ಸಾಧಿಸಬಹುದು. ಅನ್ಬು ಉದಯಂ ಕಚ್ಚಿ ರಾಜಕೀಯವನ್ನು ಸರಳವಾಗಿ ನಡೆಸುತ್ತಾರೆ ಮತ್ತು ಚುನಾವಣೆಗಳನ್ನು ಪ್ರಾಮಾಣಿಕವಾಗಿ ಸಮೀಪಿಸುತ್ತಾರೆ. ದೇಶದಲ್ಲಿನ ಈ ಅರಾಜಕತೆಗಳ ನಡುವೆ ಪ್ರಜಾಪ್ರಭುತ್ವ ತತ್ವಗಳ ಪ್ರಕಾರ ಪ್ರಾಮಾಣಿಕ ವಿಧಾನದೊಂದಿಗೆ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುವುದು ಎಂಬ ಪ್ರಶ್ನೆಯನ್ನು ಅನ್ಬು ಉದಯಂ ರಾಜಕೀಯ ಎದುರಿಸುತ್ತಿದೆ. ಅನ್ಬು ಉದಯಂ ಕಚ್ಚಿ ಸೆಂಬೋಟ್ಸೆಯಿಂ ಸುಭಾಷ್ ಬಾಬು ನಾಯಕನಾಗಿ, ನಾನು ಅನ್ಬು ಉದಯಂ ರಾಜಕೀಯ ಸಿದ್ಧಾಂತ, ಪಕ್ಷದ ಉದ್ದೇಶಗಳು, ನೀತಿಗಳು ಮತ್ತು ರಾಜಕೀಯ ಮಟ್ಟದಲ್ಲಿ ಪಕ್ಷದ ಸಂಘಟನೆಯ ಎಲ್ಲಾ ನಿಯಮಗಳನ್ನು ಅನ್ಬು ಉದಯಂ ರಾಜಕೀಯ, ಸಂವಿಧಾನ, ಚಾರ್ಟರ್, ಅರಸಿಯಲ್ ನಿಯಮ ಶಾಸನಂ ಎಂಬ ದಾಖಲೆಯಾಗಿ ರಚಿಸಿದ್ದೇನೆ. ಅನ್ಬು ಉದಯಂ ಕಚ್ಚಿ ನೋಂದಣಿ ಪ್ರಕ್ರಿಯೆಯ ಸಮಯದಲ್ಲಿ ನಾವು ಈಗಾಗಲೇ ಈ 52 ಪುಟಗಳ ದಾಖಲೆಯನ್ನು ಮಾರ್ಚ್ 13, 2013 ರಂದು ಭಾರತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದೇವೆ. ಅನ್ಬು ಉದಯಂ ಕಚ್ಚಿ 2009 ರಿಂದ ಪ್ರಸ್ತುತ 2025 ರವರೆಗೆ ಭಾರತ ಚುನಾವಣಾ ಆಯೋಗಕ್ಕೆ ಬರೆದ ಎಲ್ಲಾ ಪತ್ರಗಳನ್ನು ಮತ್ತು ಪಕ್ಷದ ನೋಂದಣಿ ಸಮಯದಲ್ಲಿ ಸಲ್ಲಿಸಲಾದ ಈ ಸಂಬಂಧಿತ ಫೈಲ್ಗಳನ್ನು ಪರಿಶೀಲಿಸುವ ಮೂಲಕ ಮಾತ್ರ. ಭಾರತೀಯ ಚುನಾವಣಾ ಆಯೋಗವು ಅನ್ಬು ಉದಯಂ ಕಚ್ಚಿಯ ಸಂಪೂರ್ಣ ರಾಜಕೀಯ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಾನು ನಂಬುತ್ತೇನೆ. ಇದಲ್ಲದೆ ಇದರ ಬಗ್ಗೆ ಇಲ್ಲಿ ವಿವರಿಸಲು ಹೆಚ್ಚೇನೂ ಇಲ್ಲ. ಅನ್ಬು ಉದಯಂ ಕಚ್ಚಿ ತನ್ನ ಸದಸ್ಯರಿಗೆ ಮಾತ್ರವಲ್ಲ, ಇದು ಪ್ರಜಾಪ್ರಭುತ್ವ ದೇಶದ ನಾಗರಿಕರಿಗೆ ಒಂದು ಪಕ್ಷ. ಇದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ಗಣರಾಜ್ಯದಲ್ಲಿ ಎಲ್ಲಾ ವರ್ಗದ ನಾಗರಿಕರಿಗೆ ಒಂದು ರಾಜಕೀಯ ಪಕ್ಷವಾಗಿದೆ. ಜನರು ಅದನ್ನು ಸ್ವೀಕರಿಸುತ್ತಾರೋ ಇಲ್ಲವೋ, ಇದು ಆ ದೇಶದ ಜನರನ್ನು ಅನ್ಬು ಉದಯಂ ಕಚ್ಚಿಯ ಅಡಿಯಲ್ಲಿ ಒಂದುಗೂಡಿಸುವ ಮತ್ತು ಪಕ್ಷದ ಮಟ್ಟದಲ್ಲಿ ಸರ್ಕಾರದಂತೆ ಕಾರ್ಯನಿರ್ವಹಿಸುವ ರಾಜಕೀಯ ಪಕ್ಷವಾಗಿದೆ. ಅನ್ಬು ಉದಯಂ ಕಚ್ಚಿಯು ನಾಗರಿಕರನ್ನು ಆಡಳಿತದೊಂದಿಗೆ ಸಂಯೋಜಿಸುವ ಮತ್ತು ಸರ್ಕಾರದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುವ ಗುರಿಯನ್ನು ಹೊಂದಿದೆ. ಪ್ರಜಾಪ್ರಭುತ್ವದ ಮುಂದಿನ ಹಂತದ ರೂಪ ಅನ್ಬು ಉದಯಂ ಆಡಳಿತ ವ್ಯವಸ್ಥೆ, ಆಡಳಿತ. ಇದು ಅದರ ರಾಜಕೀಯದ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಹೊಸ ಆಯಾಮ ಮತ್ತು ವಿಕಸನವನ್ನು ಪ್ರತಿನಿಧಿಸುತ್ತದೆ. ಈ ಅನ್ಬು ಉದಯಂ ರಾಜಕೀಯದ ನೀತಿ ಸ್ಥಿರತೆಗಾಗಿ ಸಾಮಾನ್ಯ ಕಾಳಜಿಯನ್ನು ಹೊಂದಿರುವ ನಾಯಕನಾಗಿ, ಇದನ್ನು ಪಕ್ಷದ ಪ್ರಾರಂಭದಲ್ಲಿಯೇ ಪ್ರಧಾನ ಕಾರ್ಯದರ್ಶಿಯ ಅನುಮೋದನೆಯೊಂದಿಗೆ ನಮ್ಮ ಪದಾಧಿಕಾರಿಗಳು ಮತ್ತು ಆರಂಭಿಕ ಸದಸ್ಯರ ಪಕ್ಷದ ಮಟ್ಟದಲ್ಲಿ ನಿರ್ಧರಿಸಲಾಗಿತ್ತು. ಅನ್ಬು ಉದಯಂ ಕಚ್ಚಿಯನ್ನು ಹೀಗೆಯೇ ರಚಿಸಲಾಯಿತು. ಅನ್ಬು ಉದಯಂ ಕಚ್ಚಿಯ ನೋಂದಣಿ ಪ್ರಕ್ರಿಯೆಯ ಸಮಯದಲ್ಲಿ ಇದನ್ನು ಈಗಾಗಲೇ ಭಾರತದ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗಿದೆ. ಅನ್ಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ